ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ಸಿಲುಕಿ ಜನ ವಿಲವಿಲ ಅಂತಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ 4 ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಟಿವಿ9 ನಡೆಸಿರುವ ಗ್ರೌಂಡ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಭೀಮಾ ನದಿ ಭೋರ್ಗರೆತ, ಕಲ್ಯಾಣ ಕರ್ನಾಟಕ ತತ್ತರ. ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರದಲ್ಲಿ ಪ್ರವಾಹ. ಉಕ್ಕಿ ಹರಿತಾ ಇರೋ ಭೀಮಾ ನದಿ ಎಲ್ಲವನ್ನೂ ಆ ಪೋಷಣೆ ತೆಗೆದುಕೊಂಡಿದೆ. ಜಮೀನುಗಳು ಜಲಾವೃತವಾಗಿದ್ರೆ ಮನೆಗಳಿಗೂ ಜಲರಾಶಿ ನುಗ್ಗಿದೆ. ಸೇತುವೆಗಳು ಇಲ್ಲಿದೆ ಅಂತ ಹೇಳಲು ಆಗದಷ್ಟು ನೀರು ತುಂಬಿಕೊಂಡಿದೆ. ದೇವಸ್ಥಾನಗಳು ವರುಣನ ದಿಗ್ಬಂಧನಕ್ಕೊಳಗಾಗಿವೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಭೀಮಾ ನದಿ ಆರ್ಭಟ ಪ್ರವಾಹ ತಂದಿಟ್ಟಿದೆ. ಚಿನ್ಮಳ್ಳಿ ಕಲ್ಲೂರ್ ಮಧ್ಯೆ ನಿರ್ಮಿಸಿದ್ದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೊಚ್ಚಿಕೊಂಡು ಹೋಗಿದೆ. ಭೀಮಾ ನದಿಯ ರಭಸಕ್ಕೆ ಸೇತುವೆಯ ಒಂದು ಭಾಗಕ್ಕೆ ಸಂಪೂರ್ಣ ಹಾನಿಯಾಗಿದೆ. ಇದರಿಂದ ಜೇವರ್ಗಿ, ಅಫ್ಸಲ್ಪುರ ತಾಲೂಕು ಮಧ್ಯೆ ಸಂಪರ್ಕ ಕಟ್ ಆಗಿದೆ. ಭೀಮಾ ನದಿಗೆ ಕಳೆದ 4-5 ದಿನಗಳಿಂದ ಅಪಾರ ಪ್ರಮಾಣದ ನೀರು ಹರಿಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಭೀಮಾ ತೀರದ ಏನು ಗ್ರಾಮಗಳಿವೆ ಅವೆಲ್ಲವೂ ಕೂಡ ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಏನು ಕಲಬುರಗಿ ಜಿಲ್ಲೆಯ ಏನು ಜೇವರ್ಗಿ ತಾಲೂಕು ಮತ್ತು ಅಫ್ಜಲ್ಪುರ ತಾಲೂಕಿನ ಸಂಪರ್ಕ ಕಲ್ಪಿಸಿರ್ತಕ್ಕಂಥ ಏನು ಕಲ್ಲೂರು ಮತ್ತು ಚಿನ್ಮಳ್ಳಿ ಮಧ್ಯೆ ಇರತಕ್ಕಂಥ ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಮತ್ತು ಆ ಭಾಗದಲ್ಲಿ ನೋಡ್ಬೋದು ನೀವು ಆ ಚಿನ್ಮಳ್ಳಿ ಭಾಗದಲ್ಲಿರ್ತಕ್ಕಂಥ ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೋಡೆ ಇತ್ತು ಅದು ಸಂಪೂರ್ಣವಾಗಿ ಭೀಮಾ ನದಿಯ ರೌದ್ರ ನರ್ತನಕ್ಕೆ ಏನು ಸದ್ಯ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಾರೆ ಇಲ್ಲಿರ್ತಕ್ಕಂಥ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಸುಮಾರು 22 ಗೇಟ್ಗಳು ಓಪನ್ ಮಾಡಿದ್ರು ಕೂಡ ಆ ಭಾಗ ಏನಿದೆ ಸಂಪೂರ್ಣವಾಗಿ ಇಡೀ ಬ್ರಿಡ್ಜ್ ಕಮ್ ಬ್ಯಾರೇಜ್ ತಡೆಗೋಡೆನೆ ಕೊಚ್ಕೊಂಡು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿಂದ ಯಥೇಚ್ಛವಾಗಿ ಏನು ಅಂತಂದ್ರೆ ನೀರು ಭೀಮಾ ನದಿಗೆ ಹರಿದು ಹೋಗ್ತಾ ಇದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಖೇಡಗಿ ಗ್ರಾಮಕ್ಕೆ ಪ್ರವಾಹ ನುಗ್ಗಿದೆ. 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಆಂಜನೇಯ ಸ್ವಾಮಿ ದೇಗುಲ, ಲಾಲ್ ಸಾಬ್ ದರ್ಗಾ, ಬಸವಣ್ಣ ದೇವಸ್ಥಾನಗಳು ಜಲಾವೃತವಾಗಿವೆ. ಜನರು ತೆಪ್ಪದಲ್ಲೇ ಓಡಾಡೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಏನು ಭೀಮೆಯ ಅಬ್ಬರ ಇನ್ನೂ ಕಡಿಮೆ ಆಗಿಲ್ಲ. ಮತ್ತೆ ಮಹಾರಾಷ್ಟ್ರದ ಉಜ್ಜಿನಿ, ವೀರ್ ಜಲಾಶಯ ಮತ್ತು ಸೀನಾ ನದಿಯಿಂದ ಅಪಾರ ಪ್ರಮಾಣ ನೀರು ಹರಿದು ಬರುತ್ತಿರುವ ಕಾರಣ ಭೀಮೆಯಲ್ಲಿ ಮತ್ತೆ ನೀರು ಉಕ್ಕಿದೆ ಅಂತ ಹೇಳ್ಬೋದು. ಸದ್ಯ ನಾವು ಏನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಖೇಡಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಭೀಮೆ ಆವರಿಸಿಕೊಂಡಿದ್ದಾಳೆ ಅಂತ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಖೇಡಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಅಧಿಕ ಮನೆಗಳು ಇದೀಗ ಜಲಾವೃತವಾಗಿವೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭೂಮಿಯಲ್ಲಿನ ಬೆಳೆಗಳು ಹಾನಿಗೀಡಾಗಿವೆ. ಇಲ್ಲಿ ನೋಡಿ, ಇದು ವಿಜಯಪುರ ಜಿಲ್ಲೆ ಖೇಡಗಿ ಗ್ರಾಮದಲ್ಲಿನ ಗುಡ್ಡದ ಬಸವೇಶ್ವರ ಮಠ. ಭೀಮಾ ನದಿ ಆರ್ಭಟಕ್ಕೆ ಭೀಕರ ಪ್ರವಾಹ ಉಂಟಾಗಿದೆ. ಇಡೀ ಮಠ ಜಲಾವೃತವಾಗಿದೆ. ಕುತ್ತಿಗೆಯವರೆಗೂ ನೀರು ಬಂದರೂ ಕಾಂತಯ್ಯ ಎಂಬುವವರು ಈಜಿಕೊಂಡು ಹೋಗಿ ಪೂಜೆ ಸಲ್ಲಿಸಿದ್ದಾರೆ. ಪ್ರವಾಹ ಇದ್ರೂ ಮಠದಲ್ಲಿ ಪೂಜೆ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಭೀಮೆಯ ಪ್ರವಾಹ ದೇವರಿಗೂ ಜಲ ದಿಗ್ಬಂಧನ. ಏನು ಇಂಡಿ ತಾಲೂಕಿನ ಖೇಡಗಿ ಗ್ರಾಮದ ಗುಡ್ಡದ ಬಸವರಾಜೇಂದ್ರ ಮಠದ ಆವರಣ ಇಡೀ ಜಲಾವೃತವಾಗಿದೆ. ಇಲ್ಲಿ ನೋಡ್ಬೋದು ನನ್ನ ಹಿಂಭಾಗದಲ್ಲಿ ಯಾವ ರೀತಿಯಾಗಿ ಬಸವರಾಜೇಂದ್ರ ಮಠದ ಏನು ಪೂರ್ವ ಸ್ವಾಮೀಜಿಗಳ ಏನು ಗದ್ದಿಗೆ ಮತ್ತು ದೇವಸ್ಥಾನ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಂದೆಡೆ ಭೀಮೆ ತನ್ನ ಆಕ್ರೋಶವನ್ನು ಪ್ರವಾಹದ ಮೂಲಕ ಹೊರಹಾಕಿದರೆ ಇಲ್ಲಿಯ ಏನು ಮಠದಲ್ಲಿ ಪೂಜೆಯನ್ನು ಸಲ್ಲಿಸುವ ಸ್ವಾಮೀಜಿಗಳು ಭೀಮೆಯ ಪ್ರವಾಹಕ್ಕೂ ಕೂಡ ಸಜ್ಜು ಹೊಡೆದು ತಮ್ಮ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀರಲ್ಲಿ ಬರ್ತೀವಿ ಸರ್. ಹ್ಞೂ, ಎಷ್ಟು ನೀರಿದ್ರೂ ಬಿಡಲ್ರಿ ಸರ್ ಪೂಜೆ. ನಾವು ಬರ್ತೀವಿ. ನಾಳೆ ಹಬ್ಬ ಐತಿರಪ್ಪ, ಈ ಮಠದಲ್ಲಿ ಹಬ್ಬ ಐತಿ. ಎಲ್ಲ ತೊಂದರೆ ಆಗುತ್ತೆ ಭಕ್ತರಿಗೆಲ್ಲ. ಅದಕ್ಕೆ ಭಕ್ತರಿಗೆ ಎಲ್ಲ ತ್ರಾಸಾದರೆ ನಮ್ಗೆ ತ್ರಾಸ ಆಗ್ತದೆ ಸರ್. ಅದಕ್ಕೆ ಏನೇ ಇದ್ದರೂ ಬಿಡಲ್ರಿ ಸರ್. ಯಾದಗಿರಿ ಜಿಲ್ಲೆ ಶಹಪುರದ ರೋಜಾ ಗ್ರಾಮ ಪ್ರವಾಹದಿಂದ ನಡುಗಡ್ಡೆಯಾಗಿದ್ದು ಮೂಕ ಪ್ರಾಣಿಗಳ ರೋಧನೆ ಹೇಳತೀರದಾಗಿದೆ. ಜಾನುವಾರುಗಳಿಗೆ ತಿನ್ನಲು ಮೇವಿಲ್ಲದೆ ಜನ ಪರದಾಡ್ತಿದ್ದಾರೆ. ಬೋಟ್ನಲ್ಲಿ ಮೇವು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ರೋಜಾ ಗ್ರಾಮ ಕಂಪ್ಲೀಟ್ ಆಗಿ ಒಂದು ಭೀಮಾ ನದಿ ಪ್ರವಾಹದಿಂದ ನಡುಗಡ್ಡೆ ಕೂಡ ಆಗಿರುವಂಥದ್ದು. ಅಂದರೆ ಈ ಒಂದು ರೋಜಾ ಗ್ರಾಮದ ಸುತ್ತ ಭೀಮಾ ನದಿಯ ಪ್ರವಾಹದ ನೀರು ಆವರಿಸಿಕೊಂಡಿದೆ. ಹೀಗಾಗಿ ಈ ಒಂದು ರೋಜಾ ಗ್ರಾಮದ ಜನರನ್ನ
ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಮೂಕ ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಮೇವು ಸಿಗ್ತಾ ಇಲ್ಲ. ಹೀಗಾಗಿ ಆ ಮೂಕ ಪ್ರಾಣಿಗಳ ರೋದನೆ ಕೇಳುವರು ಇಲ್ಲದಂತಾಗಿದೆ. ಬೆಳಗಾವಿಯಲ್ಲಿ ಘಟಪ್ರಭಾ ಅಬ್ಬರಕ್ಕೆ ಸಂಕಷ್ಟಗಳ ಪ್ರವಾಹ ಉಂಟಾಗಿದೆ. ಹುಕ್ಕೇರಿ ತಾಲೂಕಿನ ಜಿನ್ರಾಳದಲ್ಲಿ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳ, ಕಬ್ಬು ಬೆಳೆಗಳು ಸರ್ವನಾಶವಾಗಿವೆ. ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.